9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಿಮ್ಮ ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ನೋಡಿ, ನಿಮ್ಮ ಎಸ್ಸೆ2 ವಾರ್ಷಿಕ ಪರೀಕ್ಷೆಯ ಪತ್ರಿಕೆಯ ಉತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಒಂದು ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಬರೆಯಿರಿ. ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಬೇಕು ನೀವು. ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಪ್ಯಾಸ್ಕಲ್. ನೋಡಿ, ಇವೇ ಪ್ರಶ್ನೆಗಳು ನಿಮ್ಮ ಇದರಲ್ಲಿ ಬರುವ ಚಾನ್ಸು ಬಹಳ ಇರುತ್ತೆ. ಶ್ರವಣ ಶಬ್ದದ ವ್ಯಾಪ್ತಿ 20 ಹರ್ಟ್ಜಿಂದ 20,000 ಹರ್ಟ್ಜ್ವರೆಗೆ. ಚಲನಶಕ್ತಿಗೆ ಉದಾಹರಣೆ ಹರಿಯುವ ನೀರು. ಏಕರೂಪ ಚಲನೆ ಅಂದ್ರೇನು? ಒಂದು ವಸ್ತುವು ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸಿದರೆ ಅದನ್ನು ಏಕರೂಪ ಚಲನೆ ಅನ್ನುವರು. ನ್ಯೂಟನ್ನ ಚಲನೆಯ 3ನೇ ನಿಯಮ ನಿರೂಪಿಸಿ. ಪ್ರತಿಯೊಂದು ಕ್ರಿಯೆಗೂ ಸಮವಾದ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪ್ರತ್ಯೇಕ ವಸ್ತುಗಳ ಮೇಲೆ ವರ್ತಿಸಲ್ಪಟ್ಟಿರುತ್ತವೆ. ಶಬ್ದದ ಜವ ಎಂದರೇನು? ಏಕಮಾನ ಕಾಲದಲ್ಲಿ ತರಂಗದ ಮೇಲಿನ ಬಿಂದು ಅಂದರೆ ಸಂಪೀಡನೆ ಅಥವಾ ವಿರಳನವು ಚಲಿಸಿದ ದೂರವನ್ನು ಶಬ್ದದ ಜವ ಎನ್ನುವರು. ಸಂತುಲಿತ ಮತ್ತು ಅಸಂತುಲಿತ ಬಲಗಳೆಂದರೇನು? ನೋಡಿ, 2 ಅಂಕದ ಪ್ರಶ್ನೆಗಳು. ಒಂದು ವಸ್ತುವಿನ 2 ಅಭಿಮುಖಗಳ ಮೇಲೆ ಸಮಬಲಗಳನ್ನು ಪ್ರಯೋಗಿಸಿದಾಗ ವಸ್ತುವು ನಿಶ್ಚಲ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ. ಈ ರೀತಿಯ ಬಲಗಳನ್ನು ಸಂತುಲಿತ ಬಲಗಳು ಎನ್ನುವರು. ಒಂದು ವಸ್ತುವಿನ 2 ಅಭಿಮುಖಗಳ ಮೇಲೆ ಅಸಮಬಲಗಳನ್ನು ಪ್ರಯೋಗಿಸಿದಾಗ ವಸ್ತುವು ಅಧಿಕ ಬಲದ ದಿಕ್ಕಿನ ಕಡೆಗೆ ಚಲಿಸುತ್ತದೆ. ಈ ರೀತಿಯ ಬಲಗಳನ್ನು ಅಸಂತುಲಿತ ಬಲಗಳು ಎನ್ನುವರು. ವೇಗೋತ್ಕರ್ಷ ಎಂದರೇನು? ಅದರ ಅಂತಾರಾಷ್ಟ್ರೀಯ ಏಕಮಾನ ತಿಳಿಸಿ ಅಂತ ಕರೀತಾ ಇದ್ದಾರೆ. ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ ವೇಗೋತ್ಕರ್ಷ ಎನ್ನುವರು. ಇದನ್ನು ಮೀಟರ್/ಸೆಕೆಂಡ್² ಇದರಲ್ಲಿ ಹೇಳ್ತಾರೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ಚಲನೆಯ ಸಮೀಕರಣಗಳನ್ನು ಬರೆಯಿರಿ ಹಾಗೂ ವಿವರಿಸಿರಿ. ನೋಡಿ, v = u + at. ಇಲ್ಲಿ s - ut + ½at². 2as = v² - u². u ಅಂದರೆ ಆರಂಭಿಕ ವೇಗ, v ಅಂದರೆ ಅಂತಿಮ ವೇಗ, a ಅಂದರೆ ವೇಗೋತ್ಕರ್ಷ, t = ಕಾಲ, s ಅಂದರೆ ಚಲಿಸಿದ ದೂರ. ಇದನ್ನೆಲ್ಲ ನೀವು ಬರೀಬೇಕಾಗ್ತದೆ. ಶ್ರವಣಾತೀತ ಶಬ್ದದ ಅನ್ವಯಗಳನ್ನು ಪಟ್ಟಿ ಮಾಡಿ. ಲೋಹಗಳ ಬಿರುಕು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸುವರು. ಬೃಹತ್ ನಿರ್ಮಾಣದ ಕೇಂದ್ರಗಳಾದ ರಚನೆಗಳಾದ ಕಟ್ಟಡಗಳು, ಯಂತ್ರಗಳು ಮತ್ತು ವೈಜ್ಞಾನಿಕ ಉಪಕರಣಗಳಲ್ಲಿ ಉಪಯೋಗಿಸುವರು. ಶ್ರವಣಾತೀತ ಶಬ್ದವನ್ನು ಸಾಮಾನ್ಯವಾಗಿ ಸ್ವಚ್ಛಗೊಳಿಸಲು ಬಳಸುವರು. ಉಲ್ಲೇಖನ ತಂತ್ರದಲ್ಲಿ ಬಳಸುವರು. ಮಾನವನ ದೇಹದ ಒಳಂಗಗಳ ಅಧ್ಯಯನಕ್ಕೆ ಬಳಸುವರು. ಕಿಡ್ನಿಯ ಕಲ್ಲುಗಳನ್ನು ತೆಗೆಯಲು ಬಳಸುವರು. ವಿಶ್ವವ್ಯಾಪಿ ಗುರುತ್ವ ನಿಯಮ ನಿರೂಪಿಸಿ. ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆಯನ್ನು ತಿಳಿಸಿ. ನೋಡಿ, 2 ವಸ್ತುಗಳ ನಡುವಿನ ಆಕರ್ಷಣ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ. ಈ ಬಲವು 2 ವಸ್ತುಗಳ ಕೇಂದ್ರಗಳನ್ನು ಸೇರಿಸುವ ರೇಖೆ ನೇರದಲ್ಲಿರುತ್ತದೆ. ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲ, ಭೂಮಿ ಸುತ್ತ ಚಂದ್ರನ ಚಲನೆ, ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಸೂರ್ಯ ಮತ್ತು ಚಂದ್ರರಿಂದಾಗುವ ಉಬ್ಬರ ಇಳಿತಗಳು, ಇವೆಲ್ಲ ಅದಕ್ಕೆ ಉತ್ತರ. ಇವು ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಎಂದಲ್ಲಿ ಇದನ್ನು ನಾವು ಹೇಳಬೇಕಾಗ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಚಲನೆಯ 2ನೇ ನಿಯಮ ನಿರೂಪಿಸಿ. ಚಲನೆಯ 2ನೇ ನಿಯಮದ ಗಣಿತೀಯ ಸೂತ್ರೀಕರಣ ವಿವರಿಸಿ. ನೋಡಿ, ಸಂವೇಗದ ಬದಲಾವಣೆಯ ದರವು ಕಾಯದ ಮೇಲೆ ಪ್ರಯೋಗವಾದ ಅಸಂತುಲಿತ ಬಲಕ್ಕೆ ಅನುಪಾತದಲ್ಲಿಯೂ ಮತ್ತು ಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಇರುತ್ತದೆ. m ದ್ರವ್ಯರಾಶಿಯ ವಸ್ತುವೊಂದು u ಆರಂಭಿಕ ವೇಗದೊಂದಿಗೆ ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಇದು ಏಕರೂಪ ಚಲನೆಯಲ್ಲಿ ಚಲಿಸುತ್ತಿದ್ದು ಒಂದು ಸ್ಥಿರ ಬಲ Fನ ಬಳಕೆಯಿಂದಾಗಿ t ಅವಧಿಯಲ್ಲಿ ಅದು v ವೇಗ ಪಡೆದಿದೆ. ಆಗ ವಸ್ತುವಿನ ಆರಂಭಿಕ ಮತ್ತು ಅಂತಿಮ ಸಂವೇಗಗಳು ಕ್ರಮವಾಗಿ p1 = mu ಮತ್ತು p2 = mv. ಸಂವೇಗದಲ್ಲಿನ ಬದಲಾವಣೆ αp2 - p1. ಈ ರೀತಿ ಇದು ಬರ್ತದೆ. ನೋಡಿ, ಸಂವೇಗದಲ್ಲಿ ಬದಲಾವಣೆಯ ದರ ನೋಡಿ, ನೋಡ್ತಾ ಹೋಗಿ, ಪ್ರತಿಯೊಂದು ಓದ್ತಾ ಹೋದರೆ ಇದಾಗ್ತದೆ. ಅಥವಾ ಪ್ರಯೋಗಿಸಲ್ಪಟ್ಟ ಬಲ ನೋಡಿ, F = kma. ಇನ್ನು ಚಲನಶಕ್ತಿ ಮತ್ತು ಪ್ರಚ್ಛನ್ನ ಶಕ್ತಿಗಳ ನಡುವಿನ ವ್ಯತ್ಯಾಸವೇನು? ಮತ್ತು ಬಿ ಪಾರ್ಟ್ನಲ್ಲಿ ನೋಡಿ, 40 kg ರಾಶಿ ಇರುವ ಒಬ್ಬ ಹುಡುಗ 10 ಸೆಕೆಂಡ್ನಲ್ಲಿ 30 ಮೆಟ್ಟಿಲುಗಳನ್ನು ಹತ್ತುತ್ತಾನೆ. ಪ್ರತಿ ಮೆಟ್ಟಿಲಿನ ಎತ್ತರ 10 ಸೆಂಟಿಮೀಟರ್ ಆದರೆ ಅವನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ನೋಡಿ, ಚಲನಶಕ್ತಿ ಪ್ರಚನ್ನ ಶಕ್ತಿಯ ನಡುವಿನ ವ್ಯತ್ಯಾಸ. ಚಲನಶಕ್ತಿ ಅಂದರೆ ಚಲಿಸುತ್ತಿರುವ ಕಾಯಗಳು ಹೊಂದಿರುವ ಶಕ್ತಿಯನ್ನು ಚಲನಶಕ್ತಿ ಎಂದು ಕರೆಯುತ್ತಾರೆ. ಉದಾಹರಣೆ ಹರಿಯುವ ನೀರು, ಬೀಸುವ ಗಾಳಿ.
ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಪಡೆಯುವ ಶಕ್ತಿಗೆ ಪ್ರಚ್ಛನ್ನ ಶಕ್ತಿ ಎನ್ನುವರು. ಉದಾಹರಣೆಗೆ ಜಲಾಶಯದಲ್ಲಿ ಸಂಗ್ರಹವಾದ ನೀರು, ಎತ್ತರದಲ್ಲಿ ಇರಿಸಿದ ಕಲ್ಲು. ಅಂದರೆ ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಪಡೆಯುವ ಶಕ್ತಿಗೆ ಪ್ರಚ್ಛನ್ನ ಶಕ್ತಿ ಅಂತಾರೆ. ಚಲಿಸುವ ಇದರಿಂದ ಹೊಂದುವಂಥ ಶಕ್ತಿಗೆ ಚಲನ ಶಕ್ತಿ ಅಂತಾರೆ. ಇನ್ನು ಬಿ ಪಾರ್ಟ್ ನೋಡಿ. ಹುಡುಗನ ತೂಕ ಎಷ್ಟಿದೆ? 40 kg. 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ 400 N. ಒಟ್ಟು ಎತ್ತರ H ನೋಡಿ. 30 × 10 m/100 = 3 m. ಇಲ್ಲಿ ಇದು ಹೋಯಿತು, ಇದು ಹೋಯಿತು, ಇಲ್ಲಿ ಏನು ಹೋಯಿತು? 3 m. ಹತ್ತಲು ತೆಗೆದುಕೊಂಡ ಕಾಲ 10 ಸೆಕೆಂಡ್. T = ಸಾಮರ್ಥ್ಯ P = mgh/t. ಇಲ್ಲಿ mgh ಏನು ಬಂದಿದೆ? 3 m ಅಂತ ಬಂದಿದೆ. 400 ಇದೇನಾಗ್ತದೆ? ಸಾಮರ್ಥ್ಯ 120 ವ್ಯಾಟ್ ಆಗಿದೆ. ಇದುವರೆಗೆ ನಾವು ಭೌತಶಾಸ್ತ್ರ ನೋಡಿದೆವು. ಈಗ ರಸಾಯನಶಾಸ್ತ್ರ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆ ಸೇಮ್ ಅದರ ಗತಿನೇ. ದ್ರವ ರೂಪದ ಲೋಹ ಯಾವುದು? ಪಾದರಸ. ನೋಡಿ, ತುಂಬ ಇಂಪಾರ್ಟೆಂಟು ಮತ್ತು ಸುಲಭವಾದದ್ದು. ವಾತಾವರಣದ ಒತ್ತಡದಲ್ಲಿ ದ್ರವವು ನಿರ್ದಿಷ್ಟ ತಾಪದಲ್ಲಿ ಕುದಿಯಲು ಪ್ರಾರಂಭಿಸುತ್ತದೆ. ಅದನ್ನು ಏನಂತಾರೆ? ಕುದಿ ಬಿಂದು. ಒಂದು ವಾಕ್ಯದಲ್ಲೇ ನಿಮ್ಗೆ ಉತ್ತರ ಗೊತ್ತಾಗ್ಬಿಡುತ್ತೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಅಣುಸೂತ್ರ ಬರೆಯಿರಿ. CaOH². ಪರ್ಯಾಪ್ತ ದ್ರಾವಣ ಎಂದರೇನು? ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ವಿಲೀನಗೊಳಿಸಿಕೊಳ್ಳಬಹುದಾದ ದ್ರಾವ್ಯವನ್ನು ವಿಲೀನಗೊಳಿಸಿಕೊಂಡಿರುವ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಎನ್ನುವರು. ಅಣು ಎಂದರೇನು? 2 ಅಥವಾ ಹೆಚ್ಚು ಪರಮಾಣುಗಳ ಗುಂಪನ್ನು ಸಾಮಾನ್ಯವಾಗಿ ಅಣು ಎನ್ನುವರು. ವೇಲೆನ್ಸಿ ಎಂದರೇನು? ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ವೇಲೆನ್ಸಿ ಎನ್ನುವರು. ಇನ್ನು ಕೆಳಗಿನವುಗಳ ಅನ್ವಯ ಬರೆಯಿರಿ. ಕೋಬಾಲ್ಟ್ ಮತ್ತು ಯುರೇನಿಯಂ. ಕೋಬಾಲ್ಟ್ ಅಂದರೆ ಸಮಸ್ಥಾನಿಯೊಂದನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುತ್ತಾರೆ. ಯುರೇನಿಯಂನ ಸಮಸ್ಥಾನಿಯೊಂದನ್ನು ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಇಂಧನವಾಗಿ ಬಳಸುತ್ತಾರೆ. ಟಿಂಡಾಲ್ ಪರಿಣಾಮ ಎಂದರೇನು? ನೋಡಿ, ಇವೆಲ್ಲ ತುಂಬ ಇಂಪಾರ್ಟೆಂಟು. ಕಲ್ಲಿಲ್ಲದ ಕಣಗಳು ಚಿಕ್ಕದಾಗಿದ್ದು ಬೆಳಕಿನ ಕಿರಣಗಳನ್ನು ಸುಲಭವಾಗಿ ಚದುರಿಸುತ್ತವೆ. ಇದನ್ನು ಟಿಂಡಾಲ್ ಪರಿಣಾಮ, ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಬೋರ್ ಅವರ ಪರಮಾಣು ಮಾದರಿ ಒಂದು ಪರಮಾಣುವಿನ ಕೆಲವು ಶಕ್ತಿ ಮಟ್ಟಗಳನ್ನು ತೋರಿಸುವ ಚಿತ್ರ ಬರೆಯಿರಿ. ಅಂದರೆ ಅಲ್ಲಿ ಚಿತ್ರವನ್ನು ನೀವು ಬರೀಬೇಕು. ಪುಸ್ತಕದಲ್ಲಿ ಆರಾಮವಾಗಿ ಬರಿಬೋದು ನೀವು ಪುಸ್ತಕದಲ್ಲಿ ನೋಡಿ. ಇಲ್ಲಿ ಪ್ರಶ್ನೆಯನ್ನು ತಿಳ್ಕೊರಿ. ಬೋರ್ ಅವರ ಪರಮಾಣು ಮಾದರಿಯ ಈ ಶಕ್ತಿ ಮಟ್ಟಗಳನ್ನು ತೋರಿಸುವಂಥ ಚಿತ್ರ ಇಂಪಾರ್ಟೆಂಟು. ರುದರ್ಫೋರ್ಡ್ ರವರ ಪರಮಾಣು ಮಾದರಿ ವಿವರಿಸಿರಿ. ನೋಡಿ, ತೆಳುವಾದ ಚಿನ್ನದ ಹಾಳೆ ಮೇಲೆ ವೇಗವಾಗಿ ಚಲಿಸುವ ಅಲ್ಫಾ ಕಣಗಳು ಬೀಳುವಂತೆ ಮಾಡಲಾಯಿತು. ಎಷ್ಟು ಸಾಧ್ಯವಾದಷ್ಟು ತೆಳುವಾದ ಪದರಗಳ ಅಗತ್ಯವಿದ್ದುದರಿಂದ ಚಿನ್ನದ ಹಾಳೆಯನ್ನು ಆಯ್ಕೆ ಮಾಡಿದ್ದರು. ಅಲ್ಫಾ ಕಣಗಳು ದುಪ್ಪಟ್ಟು ಆವೇಶಗಳನ್ನು ಹೊಂದಿರುವ ಹೀಲಿಯಂ ಚಿನ್ನದ ಪರಮಾಣುವಿನಲ್ಲಿರುವ ಉಪಪರಮಾಣುಯ ಕಣಗಳಿಂದ ಅಲ್ಫಾ ಕಣಗಳ ವಿಚಲನೆಯನ್ನು ನಿರೀಕ್ಷಿಸಲಾಗಿತ್ತು. ಪ್ರೋಟಾನ್ಗಳಿಂದ ಅಲ್ಫಾ ಕಣಗಳು ಹೆಚ್ಚು ಭಾರವಿರುವುದರಿಂದ ದೊಡ್ಡ ವಿಚಲನೆ ನೋಡುವ ನಿರೀಕ್ಷೆ ಹೊಂದಿರಲಿಲ್ಲ. ಈ ಕೆಳಗಿನ ಚಿತ್ರದಲ್ಲಿರುವ 1, 2, 3, 4, 5, 6 ಸ್ಥಾನದಲ್ಲಿ ನಡುವೆ ಕ್ರಿಯೆ ಹೆಸರನ್ನು ಬರೆಯಿರಿ ಎಂದಿದ್ದಾರೆ. ನೋಡಿ, ಇಲ್ಲಿ ಬರೆದುಕೊಳ್ಳಲಾಗಿದೆ. ದ್ರವನ, ಘನೀಕರಣ, ಆವೀಕರಣ, ಸಾಂದ್ರೀಕರಣ, ಉತ್ಪನ್ನನ, ಘನ ಅನಿಲ. ಲೋಹಗಳು ಮತ್ತು ಅಲೋಹಗಳ ಗುಣಗಳನ್ನು ಪಟ್ಟಿ ಮಾಡಿ. ನೋಡಿ, ಲೋಹಗಳು ಹೊಳೆಯುತ್ತವೆ. ಲೋಹಗಳು ಶಾಖ ಮತ್ತು ವಿದ್ಯುದ್ವಾಹಕಗಳಾಗಿವೆ. ಲೋಹಗಳು ತನ್ಯ ಮತ್ತು ಕುಟ್ಯ ಗುಣಗಳನ್ನು ಹೊಂದಿವೆ. ಲೋಹಗಳು ಶಬ್ದವನ್ನು ಉಂಟು ಮಾಡುತ್ತವೆ. ಲೋಹಗಳು ಸಾಮಾನ್ಯವಾಗಿ ಘನ ರೂಪದಲ್ಲಿದ್ದು ಕಠಿಣವಾಗಿವೆ. ಪಾದರಸ ಮಾತ್ರ ಒಂದೇ ಏಕೈಕ ದ್ರವ ಲೋಹವಾಗಿದೆ. ಇನ್ನು ಅಲೋಹಗಳು ವೈವಿಧ್ಯಮಯ ಬಣ್ಣಗಳನ್ನು ಪ್ರದರ್ಶಿಸುತ್ತವೆ. ಅಲೋಹಗಳು ಶಾಖ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು. ಅಲೋಹಗಳು ತನ್ಯ ಮತ್ತು ಕುಟ್ಯ ಗುಣಗಳನ್ನು ಹೊಂದಿಲ್ಲ. ಇನ್ನು ಕೆಳಗಿನ ಪ್ರಶ್ನೆ ಉತ್ತರಿಸಿ ನೋಡಿ. ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆಗಳನ್ನೇ ಧರಿಸಬೇಕು, ಏಕೆ? ಮತ್ತು ಎರಡನೇದು ಬಿ, ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳ ಯಾವುವು? ನೋಡಿ, ಹತ್ತಿ ಬಟ್ಟೆ ಹೇಗೆ ಧರಿಸಬೇಕು ಅನ್ನೋದು. ಹತ್ತಿಯು ನೀರನ್ನು ಹೀರಿಕೊಳ್ಳುವ ಒಂದು ಉತ್ತಮ ವಸ್ತು ಮತ್ತು ಇದು ಬೆವರನ್ನು ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಆವಿಯಾಗಲು ಸಹಾಯಕವಾಗಿವೆ. ನಮ್ಮ ದೇಶದ ಯಾಂತ್ರಿಕ ಕಾರ್ಯವ್ಯವಸ್ಥೆಯಿಂದ ಹೆಚ್ಚು ಬೆವರುತ್ತೇವೆ. ಹತ್ತಿ ನಮ್ಮ ದೇಹವನ್ನು ತಂಪಾಗಿಸುತ್ತದೆ. ಇನ್ನು ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಮೇಲ್ಮೈ ಹೆಚ್ಚಾದಾಗ, ತಾಪಮಾನದ ಹೆಚ್ಚಳದಿಂದ, ಆರ್ದ್ರತೆಯ ಪ್ರಮಾಣದ ಇಳಿಕೆಯಿಂದ, ಗಾಳಿಯ ವೇಗದಿಂದ ಹೆಚ್ಚಳ. ಇನ್ನು ನೋಡಿ, ಪಾರ್ಟ್ ಸಿ, ಜೀವವಿಜ್ಞಾನ ಅಥವಾ ಜೀವಶಾಸ್ತ್ರ ಅಂತ ಕರಿತೀವಿ ನಾವು. ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಫ್ಲೋಯಂ. ಕೆಳಗಿನವುಗಳಲ್ಲಿ ಸೂಕ್ಷ್ಮ ಪೋಷಕಾಂಶಕ್ಕೆ ಉದಾಹರಣೆ ಸತು. ಸಾವಯವ ಗೊಬ್ಬರ ಎಂದರೇನು? ಪ್ರಾಣಿಗಳ ಮಲ ಮತ್ತು ಸಸ್ಯ ತ್ಯಾಜ್ಯಗಳ ವಿಂಗಡಣೆಯಿಂದ ತಯಾರಿಸಿದ ಗೊಬ್ಬರವನ್ನು ಸಾವಯವ ಗೊಬ್ಬರ ಅಂತ ಕರಿತೀವಿ. ಏಕಕೋಶಗಳಿಗೆ ಉದಾಹರಣೆ ಕೊಡಿ. ಅಮೀಬಿಯಾ, ಪ್ಯಾರಾಮೀಸಿಯಂ. ನೋಡಿ, ಜೀವಶಾಸ್ತ್ರ ಸುಲಭವಾಗಿರ್ತದೆ. ನಿಮ್ಗೆ ಒಂದು ವೇಳೆ ಸ್ವಲ್ಪ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಕಷ್ಟ ಅನಿಸಿದ್ರು ಜೀವಶಾಸ್ತ್ರದಲ್ಲಿ ಸಂಪೂರ್ಣ ಅಂಕಗಳನ್ನು ಗಳಿಸ್ಬೋದು ನೀವು.
ಜೀವಕೋಶ ಎಂದರೇನು? ಅದರ 3 ಭಾಗಗಳನ್ನು ಹೆಸರಿಸಿರಿ. ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನು ಜೀವಕೋಶ ಎನ್ನುವರು. 3 ಭಾಗಗಳು: ಕೋಶ ಪೊರೆ, ಕೋಶರಸ, ಕೋಶ ಬೀಜ. ನೋಡಿ, ಪೊರೆ, ರಸ, ಬೀಜ. ಫ್ಲೋಯಂ ಅಂಗಾಂಶದ ಅಡ್ಡ ಸಿಳಿಕೆಯ ನೋಟದ ಚಿತ್ರ ಬರೆದು ಭಾಗಗಳನ್ನು ಹೆಸರಿಸಿ. ನೋಡಿ, ಪುಸ್ತಕದಲ್ಲಿದೆ, ನೀವು ಬರೀಬಹುದು. ನೀರಾವರಿ ಎಂದರೇನು? ವಿವಿಧ ನೀರಾವರಿ ವ್ಯವಸ್ಥೆಗಳನ್ನು ಹೆಸರಿಸಿರಿ. ಲಭ್ಯವಿರುವ ಯಾವುದೇ ನೀರಿನ ಮೂಲಗಳಿಂದ ಕೃಷಿ ಬೆಳೆಗಳಿಗೆ ನಿರಂತರ ನೀರನ್ನು ಒದಗಿಸುವ ನೀರಾವರಿ, ಇದಕ್ಕೆ ಏನಂತಾರೆ? ನೀರಾವರಿ ಎನ್ನುವರು. ವಿವಿಧ ನೀರಾವರಿ ವ್ಯವಸ್ಥೆಗಳು: ಬಾವಿಗಳು, ಕಾಲುವೆಗಳು, ಏತ ನೀರಾವರಿ ವ್ಯವಸ್ಥೆಗಳು, ಕೃಷಿ ಹೊಂಡಗಳು. ಇನ್ನು ಸಸ್ಯ ಜೀವಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿರಿ. ಧಾನ್ಯಗಳ ಶೇಖರಣೆಯ ಅವಶ್ಯಕತೆ ಏನಿದೆ? ಧಾನ್ಯಗಳ ನಷ್ಟಕ್ಕೆ ಕಾರಣವಾದ ಅಂಶಗಳಾವುವು? ಬೆಳೆಯ ಕೊಯ್ಲಿನಿಂದ ಬಳಕೆದಾರನಿಗೆ ತಲುಪುವವರೆಗೆ ವಿವಿಧ ಹಂತಗಳಲ್ಲಿನ ಆಹಾರ ಧಾನ್ಯಗಳು ನಷ್ಟವಾಗುತ್ತವೆ. ಆದ್ದರಿಂದ ಧಾನ್ಯಗಳ ಸಾಗಾಣಿಕೆ ಮತ್ತು ಶೇಖರಣೆ ಸಂದರ್ಭದಲ್ಲಿ ಆಹಾರ ನಷ್ಟವಾಗುವುದನ್ನು ತಡೆಯುವುದು ಅವಶ್ಯವಾಗಿದೆ. ಧಾನ್ಯಗಳಿಗೆ ನಷ್ಟಕ್ಕೆ ಕಾರಣವಾದ ಅಂಶಗಳು: ಜೈವಿಕ ಅಂಶಗಳು, ಕೀಟಗಳು, ದಂಶಕಗಳು, ಶಿಲೀಂಧ್ರಗಳು, ಹುಳುಗಳು ಮತ್ತು ಬ್ಯಾಕ್ಟೀರಿಯಾಗಳು. ಅಜೈವಿಕ ಅಂಶಗಳು: ಸಂಗ್ರಹಣ ಸ್ಥಳದಲ್ಲಿರುವ ಅಸಮರ್ಪಕ ತೇವಾಂಶ ಮತ್ತು ತಾಪಮಾನಗಳು. ಈ ಅಂಗಾಂಶಗಳ ಕಾರ್ಯಗಳನ್ನು ಬರೆಯಿರಿ. ಅಸ್ಥಿರಜ್ಜು, ಸ್ನಾಯುರಜ್ಜು, ಅಡಿಪೋಸ್ ಅಂಗಾಂಶ. ನೋಡಿ, ಅಸ್ಥಿರಜ್ಜು ಇದು 2 ಮೂಳೆಗಳನ್ನು ಪರಸ್ಪರ ಜೋಡಿಸುತ್ತದೆ. ಸ್ನಾಯುರಜ್ಜು ಸ್ನಾಯುಗಳನ್ನು ಮೂಳೆಗಳಿಗೆ ಜೋಡಿಸುತ್ತದೆ. ಅಡಿಪೋಸ್ ಅಂಗಾಂಶ ಇದು ಕೊಬ್ಬನ್ನು ನಿಯಂತ್ರಿಸುವ ಅಂಗಾಂಶ. ಈ ಅಂಗಾಂಶದ ಜೀವಕೋಶಗಳು ಕೊಬ್ಬಿನ ಹನಿಗಳಿಂದ ತುಂಬಿರುತ್ತವೆ. ದೇಹದ ಉಷ್ಣವನ್ನು ನಿಯಂತ್ರಿಸುತ್ತವೆ. ಇನ್ನು ಕೆಳಗಿನ ಪ್ರಶ್ನೆ: ಈ ಕೆಳಗಿನ ಚಾರ್ಟನ್ನು ಪೂರ್ಣಗೊಳಿಸಿರಿ. ನೋಡಿ, ಒಂದು ಚಾರ್ಟ್ ಕೊಟ್ಟಿರ್ತಾರೆ, ಅದು ನೀವು ಪೂರ್ಣಗೊಳಿಸಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು. ಸಸ್ಯ ಅಂಗಾಂಶ: ವರ್ಧನ ಅಂಗಾಂಶಗಳು, ಶಾಶ್ವತ ಅಂಗಾಂಶಗಳು. ಇಲ್ಲಿ ವರ್ಧನ ಅಂಗಾಂಶಗಳಲ್ಲಿ ತುದಿ ವರ್ಧನ ಅಂಗಾಂಶ, ಅಂತರ್ಗೆಣ್ಣು ವರ್ಧನ ಅಂಗಾಂಶ, ಪಾರ್ಶ್ವ ವರ್ಧನ ಅಂಗಾಂಶ ಅಂತ 3 ಬರ್ತವೆ. ಇಲ್ಲಿ ಶಾಶ್ವತ ಅಂಗಾಂಶಗಳಲ್ಲಿ 2 ಟೈಪ್ ಮಾಡ್ತೀವಿ: ಸರಳ ಶಾಶ್ವತ ಅಂಗಾಂಶಗಳು, ಸಂಕೀರ್ಣ ಶಾಶ್ವತ ಅಂಗಾಂಶಗಳು. ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಪೇರೆಂಕೈಮಾ, ಕಾಲಂಕೈಮಾ, ಸ್ಕ್ರೀರೆಂಕೈಮಾ 3 ಬರ್ತವೆ. ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಜೈಲಮ್ ಮತ್ತು ಫ್ಲೋಯಂ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಕೆಳಗಿನ ಕಣದಂಗಗಳನ್ನು ಹೆಸರಿಸಿ. ನೋಡಿ, ಉತ್ತರದೊಡನೆ ಇದೆ. ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ರೈಬೋಸೋಮ್. ಸಸ್ಯ ಜೀವಕೋಶದ ಅಡಿಗೆ ಮನೆ ಕ್ಲೋರೋಪ್ಲಾಸ್ಟ್. ಜೀವಕೋಶದ ಆತ್ಮಹತ್ಯಾ ಸಂಚಿ ಲೈಸೋಸೋಮ್. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಮತ್ತು ಉಸಿರಾಟದ ಕೇಂದ್ರ ಮೈಟೋಕಾಂಡ್ರಿಯಾ. ಜೀವಕೋಶದ ಸಂಗ್ರಹಣೆ ಕೊಠಡಿ ರಸದಾನಿ. ನೋಡಿ, ಇಲ್ಲಿವರೆಗೆ ನಿಮ್ಮ ಒಂದು ವಿಜ್ಞಾನದ ವಾರ್ಷಿಕ ಪತ್ರಿಕೆಯನ್ನು ನೋಡೋಣ. ಈಗಾಗಲೇ ಕನ್ನಡ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ್ದೀವಿ. ಇದೇ ರೀತಿ ಕನ್ನಡದ 2 ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ್ವಿ. ಇದೇ ರೀತಿ ನಿಮ್ಮ ಎಲ್ಲ ವಿಷಯಗಳ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡ್ತೀವಿ. ತಪ್ಪದೇ ನೋಡಿ, ನಿಮ್ಮ ಗೆಳೆಯರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ.